ಆದಿತ್ಯ ಹಾಗೂ ಪ್ರಿಯಾಂಕಾ ಕಳೆದ ಕೆಲವು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ರು. ಆದಿತ್ಯ ಮನಪೂರ್ವಕವಾಗಿ ಪ್ರಿಯಾಂಕಳನ್ನು ಇಷ್ಟಪಟ್ಟಿದ್ದ. ಆದರೆ ಕೇವಲ ಕೆಲವು ದಿನಗಳ ಹಿಂದೆ ಆದಿತ್ಯನ ಸಂಪರ್ಕ ಕಡಿದುಕೊಂಡ ಪ್ರಿಯಾಂಕಾ ನಿನ್ನೆ ಅವನ ಮೊಬೈಲ್ಗೆ ಇವತ್ತು ನಡೆಯುವ ಮದುವೆಯ ಆಮಂತ್ರಣ ಪತ್ರಿಕೆ ಕಳುಹಿಸಿದ್ಲು. ಅದನ್ನು ನೋಡಿ ಬಹಳ ಆಘಾತಗೊಂಡ ಆದಿತ್ಯನ ಮನಸ್ಸು ಪದೇ ಪದೇ ಸಾಯುವ ಬಗ್ಗೆ ಯೋಚನೆ ಮಾಡಿಸಿತ್ತು. ಸಾಯುವುದೇ ಸರಿ ಎಂದು ನಿರ್ಧರಿಸಿದ ಆದಿತ್ಯ ಈಗ ಸಾಯುವ ಬಗೆ ಹೇಗೆ ಎಂಬ ಬಗ್ಗೆ ಆಲೋಚನೆ ಮಾಡಲು ಶುರು ಮಾಡಿದ. ವಿಷ, ನೇಣು ಅಥವಾ ರೈಲು ಕಂಬಿ ಈ ಆಯ್ಕೆಗಳು ಅವನ ಮುಂದೆ ಬಂದಿತ್ತು. ಮೊದಲ ಎರಡಕ್ಕೂ ಅವನ ಮನ ಒಪ್ಪಲಿಲ್ಲ. ಇಲ್ಲ, ರೈಲು ಕಂಬಿಗೆ ಬಿದ್ದು ಸಾಯುತ್ತೇನೆ ಎಂದು ನಿರ್ಧರಿಸಿದ. ಕ್ಷಣವೂ ನಿಲ್ಲದೆ ತನ್ನ ಬೈಕಿನ ಕೀ ತೆಗೆದುಕೊಂಡು ಮನೆಯಿಂದ ಹೊರಟ. ದೇಹ ಮಾತ್ರ ಬೈಕನ್ನು ಚಲಾಯಿಸ್ತಾ ಇತ್ತು. ಮನಸ್ಸು ಅಲ್ಲೆಲ್ಲೋ ನಡೆಯುತ್ತಿರುವ ಪ್ರಿಯಾಂಕಳ ಮದುವೆಯ ಸುತ್ತವೇ ತಿರುಗುತ್ತಿತ್ತು. ಎತ್ತಲು ಚಿತ್ತವಿಟ್ಟು ಬೈಕ್ ಚಲಾಯಿಸುತ್ತಿದ್ದ ಆದಿತ್ಯನ ಬೈಕಿನ ಎದುರಿಗೆ ಒಂದು ಪುಟ್ಟ ಮಗು ಆಕಸ್ಮಿಕವಾಗಿ ಬಂದು ಬಿಟ್ಟಿತು. ಬೈಕಿಗೆ ಸಿಕ್ಕಿದ ಮಗುವಿಗೆ ಏಟಾಯಿತು. ಆ ಮಗುವಿನ ತಾಯಿಯ ಚೀರಾಟವನ್ನು ಕೇಳಿದ ಆದಿತ್ಯ ವಾಸ್ತವಕ್ಕೆ ಬಂದ. ಅಯ್ಯೋ ಸಾರಿ, ನನ್ನಿಂದ ಎಂಥ ಕೆಲಸ ಆಯಿತು, ಬನ್ನಿ ಬನ್ನಿ ಬೇಗ ಆಸ್ಪತ್ರೆಗೆ ಹೋಗೋಣ ಎಂದು ಆದಿತ್ಯ ಮಗುವನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದ. ಆ ಕ್ಷಣಗಳು ಬಹಳ ಅಸಹನೀಯವಾಗಿತ್ತು. ಮಗುವನ್ನು ಒಳಗಡೆ ಪರೀಕ್ಷಿಸುತ್ತಿದ್ದ ವೈದ್ಯರು, ಹೊರಗಡೆ ಕೂತು ಬಿಕ್ಕಳಿಸುತ್ತಿದ್ದ ತಾಯಿ. ಆ ತಾಯಿಗೆ ಏನು ಸಮಾಧಾನ ಹೇಳುವುದು ಅನ್ನೋದು ಆದಿತ್ಯನಿಗೆ ಗೊತ್ತಾಗಲಿಲ್ಲ. ಅದೇ ಸಮಯದಲ್ಲಿ ಆಸ್ಪತ್ರೆಗೆ ಇನ್ನೊಂದು ಕುಟುಂಬ ಬಂತು. ಕೈ ಪೂರ್ತಿ ಸುಟ್ಟಿದ್ದು ನೋವು ತಾಳಲಾರದೆ ಕಿರುಚಾಡುತ್ತಿದ್ದ ಮಹಿಳೆಯೊಬ್ಬರನ್ನು ಅವಳ ಪತಿ ಚಿಕಿತ್ಸೆಗಾಗಿ ಕರೆತಂದಿದ್ರು. ಆ ಮಹಿಳೆಯ ವೇದನೆಯನ್ನು ಆದಿತ್ಯನಿಗೆ ನೋಡಲಾಗಲಿಲ್ಲ. ಹಾಗೆ ನಿಮಿಷಗಳ ನಂತರ ವಯಸ್ಸಾದ ವೃದ್ಧರೊಬ್ಬರಿಗೆ ಹೃದಯಾಘಾತವಾಗಿದೆ ಎಂದು ಆಸ್ಪತ್ರೆಗೆ ಕರೆತಂದಿದ್ದ ಮಗಳು ವೈದ್ಯರನ್ನು ಬೇಡ್ತಾ ಇದ್ಲು, ಹೇಗಾದರೂ ಮಾಡಿ ನನ್ನ ತಂದೆಯನ್ನು ಉಳಿಸಿ ಎಂದು. ಆದಿತ್ಯನಿಗೆ ಇತ್ತ ಆ ಮಗುವಿನ ಚಿಂತೆ, ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿಗೆ ಬರ್ತಾ ಇದ್ದ ನೊಂದ ಹೃದಯಗಳು. ಅಪ್ಪ, ಬೇಗ ಇಲ್ಲಿಂದ ಹೊರಡಬೇಕು ಅಂತ ಹೇಳಿತ್ತು ಅವನ ಮನಸ್ಸು. ದೇವರೇ, ಆ ಮಗುವಿಗೆ ಏನೂ ಆಗದಿರಲಿ, ಆ ಮಗು ಯಾವ ತೊಂದರೆ ಇಲ್ಲದೆ ಆರಾಮವಾಗಿ ಇರಲಿ ಎಂದು ಬೇಡಿಕೊಂಡ. ಅಷ್ಟರಲ್ಲಿ ಎಮರ್ಜೆನ್ಸಿಯ ಬಳಿ ಕಾಯುತ್ತಿದ್ದ ಒಬ್ಬ ದಂಪತಿಗಳು ಜೋರಾಗಿ ಅಳಲು ಶುರು ಮಾಡಿದರು. ಅಲ್ಲಿದ್ದವರೆಲ್ಲ ಏನಾಯ್ತೆಂದು ನೋಡಲು ಹೋದಾಗ ಕಳೆದ 2 ದಿನದಿಂದ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದ ಅವರ ಮಗ ಹೋರಾಟ ಮುಗಿಸಿ ಇಹಲೋಕವನ್ನು ತ್ಯಜಿಸಿದ್ದ. ಆ ತಂದೆ ತಾಯಿಗಳ ದುಃಖ ನೋಡಲಾಗ್ತಾ ಇರಲಿಲ್ಲ. ತಾಯಿಯಂತೂ ದುಃಖ ತಡೆಯಲಾಗದೆ ತಲೆ ತಿರುಗಿ ಬಿದ್ದು ಬಿಟ್ರು. ಹತ್ತಿರದಲ್ಲೇ ಇದ್ದ ಆದಿತ್ಯ ಆಕೆಯನ್ನು ಹಿಡಿದುಕೊಂಡ. ಅಲ್ಲೇ ಇದ್ದ ಆಕೆಯ ಪತಿಗೆ ತನ್ನ ಮನಸ್ಸಿಗೆ ತೋಚಿದ ಸಮಾಧಾನದ ಮಾತುಗಳನ್ನು ಆಡಿದ. ನಂತರ ಮಗುವಿನ ಆರೋಗ್ಯದ ಬಗ್ಗೆ ವಿಚಾರಿಸಿದ ಆದಿತ್ಯನಿಗೆ ವೈದ್ಯರು, ಮಗು ಆರಾಮವಾಗಿದೆ, ಸ್ವಲ್ಪ ಕಾಲಿಗೆ ಪೆಟ್ಟಾಗಿದ್ದು 2 ವಾರ ವಿಶ್ರಾಂತಿ ಅಗತ್ಯವಿದೆ ಎಂದು ಹೇಳಿದರು. ಇನ್ನು ತಾನು ಇಲ್ಲಿದ್ದರೆ ಹುಚ್ಚೆ ಹಿಡಿಯುತ್ತದೆ ಎಂದು ಎನಿಸಿತು ಆದಿತ್ಯನಿಗೆ. ಅರೆ, ನಾನು ಸಾಯಲು ಹೊರಟವನಲ್ಲ, ಇಲ್ಲೆಲ್ಲಿ ಸಿಕ್ಕಿ ಹಾಕಿಕೊಂಡೆ. ಈಗ ಮಗು ಹೇಗೋ ಚೆನ್ನಾಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ ಮಗುವಿನ ಚಿಕಿತ್ಸೆಯ ವೆಚ್ಚವನ್ನೆಲ್ಲ ಕೊಟ್ಟು ಇಲ್ಲಿಂದ ಹೊರಟು ಬೇಗ ಸಾಯಬೇಕು. ಏನು, ಸಾಯ್ತೀಯಾ? ಅದೆಷ್ಟೋ ವೇದನೆಗಳನ್ನು ಅನುಭವಿಸಿದ ಜನ ಬದುಕಬೇಕು ಅನ್ನೋ ಇಚ್ಛೆಯಿಂದ ಆಸ್ಪತ್ರೆಗೆ ಬರ್ತಾರೆ. ವಯಸ್ಸಾದವರಿಗೂ ಕೂಡ ಬದುಕು ಬಾಳುವ ಇಚ್ಛೆ. ನಿನಗೇನಾಗಿದೆ? ತುಂಬ ಪ್ರೀತಿಸುವ ತಂದೆ ತಾಯಿ, ಜೊತೆಗೆ ಹುಟ್ಟಿದ ಅಕ್ಕ, ಒಳ್ಳೆಯ ಕೈ ತುಂಬ ಸಂಬಳ ಸಿಗುವ ಉದ್ಯೋಗ, ಬೇಕು ಎಂದರೂ ಸಿಗಲಾಗದ ಜೀವನ. ನಿನಗೆ ನಾಚಿಕೆ ಆಗುವುದಿಲ್ಲವೇ? ಒಂದು ಹುಡುಗಿಗಾಗಿ ಪ್ರಾಣ ಕೊಡ್ತೀನಿ ಅಂತ ಹೇಳಲಿಕ್ಕೆ. ಈ ಸಮಾಜದಲ್ಲಿ ನಿನ್ನಂತಹ ಯುವಕರ ಅಗತ್ಯವಿದೆ. ನೋಡು ಆ ತಂದೆ ತಾಯಿಯ ವೇದನೆಯನ್ನು. ಮಗನನ್ನು ಕಳೆದುಕೊಂಡ ದುಃಖದಲ್ಲಿದ್ದಾರೆ. ನೀನು ಈ ಲೋಕ ಬಿಟ್ಟರೆ ನಿನ್ನ ತಂದೆ ತಾಯಿಯ ಗತಿ ಹೀಗೆ ಆಗುವುದಿಲ್ಲವೇ? ನೀನು ಬೇಡವೆಂದು ನಿನ್ನನ್ನು ತ್ಯಜಿಸಿದ ಹುಡುಗಿ ನಿನ್ನ ತಂದೆ ತಾಯಿಗಿಂತ ಮುಖ್ಯವೇ? ಕೇವಲ ಒಂದು ಹೆಣ್ಣಿಗಾಗಿ ನಿನ್ನ ಜೀವನ ತ್ಯಾಗ ಮಾಡುವುದೇ? ನೀನೇ ನಿರ್ಧರಿಸು ಎಂದಿತು ಒಳಮನಸ್ಸು. ಅರೆ ಹೌದಲ್ಲ, ನಾನು ಆಸ್ಪತ್ರೆಯಲ್ಲಿದ್ದಷ್ಟು ಕ್ಷಣ ನನಗೆ ಸಾಯುವ ವಿಚಾರ ನನ್ನ ಮನಸ್ಸಿನಲ್ಲಿರಲಿಲ್ಲ. ಆ ಮಗುವಿನ ಒಳಿತಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆ ಕ್ಷಣ ಪ್ರಿಯಾಂಕಾ, ಆಕೆಯ ಮದುವೆ ಯಾವುದು ನನ್ನ ತಲೆಯಲ್ಲಿ ಇರಲಿಲ್ಲ. ಈ ಆಸ್ಪತ್ರೆಯಲ್ಲಿ ನಾನು ಕಂಡಿದ್ದು ಒಂದು ಸಣ್ಣ ಉದಾಹರಣೆಯಷ್ಟೇ. ಈ ಪ್ರಪಂಚದಲ್ಲಿ ಅನೇಕ ದುಃಖಿತರಾಗಿರ್ತಾರೆ. ನಾನು ಮಾಡ್ತಾ ಇರುವ ಕೆಲಸ ಖಂಡಿತ ನಾಚಿಕೆಯದ್ದು. ಇಲ್ಲ ಇಲ್ಲ, ನಾನು ಖಂಡಿತ ಸಾಯೋದಿಲ್ಲ. ಆ ದೇವರು ಎಷ್ಟು ದಿನ ಆಯಸ್ಸು ಕೊಟ್ಟಿದ್ದಾನೋ ಅಷ್ಟು ದಿನ ನಗುನಗುತ್ತಾ ಬದುಕುತ್ತೇನೆ. ನೊಂದವರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೇನೆ. ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ತಾನೆ ಎಂದು ನಿರ್ಧರಿಸಿದ. ಮಗುವಿನ ತಾಯಿ ಬಳಿ ಹೋಗಿ ಆಕೆಯ ಬಳಿ ಕ್ಷಮೆ ಕೇಳಿದಾಗ ಆಕೆ, ಅಯ್ಯೋ ನಿಮ್ಮದೇನು ತಪ್ಪಿಲ್ಲ ಸರ್, ನನ್ನ ಮಗನೇ ಒಂದೇ ಸರಿ ದಾರಿಗೆ ಅಡ್ಡ ಬಂದ, ನಿಮ್ಮಿಂದ ಬಹಳ ಉಪಕಾರವಾಯಿತು ಎಂದಳು. ಆ ಮಗುವನ್ನು ಮಾತನಾಡಿಸಿ, ಪುಟ್ಟ, ನನ್ನ ಜೀವನದ 2ನೇ ಸುಂದರ ಅಧ್ಯಾಯ ನಿನ್ನಿಂದಲೇ ಶುರುವಾಯಿತು. ನನ್ನ ಕಣ್ತೆರೆಸಿದ ಜೀವ ಉಳಿಸಿದ ಗುರು ನೀನು ಎಂದು ಆ ಮಗುವನ್ನು ಮುದ್ದಾಡಿದ.
ನೀನು ಬೇಗ ಹುಷಾರಾಗು ಎಂದು ಹೇಳಿ ಆಸ್ಪತ್ರೆಯ ವೆಚ್ಚವನ್ನೆಲ್ಲ ಭರಿಸಿ ಮನೆಯ ಕಡೆ ಬದುಕಿನ ಕಡೆ ಮುಖ ಮಾಡಿ ಹೊರಟ ಆದಿತ್ಯ. ಈ ಪುಟ್ಟ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಧನ್ಯವಾದ.